ಅವ್ರಿಗೆ GST ಅಂದರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಎಲ್ಲೆಲ್ಲಿ ಸಿಗ್ತದೆ ದೋಚ್ಕೊಂಡು ಹೋಗೋದು. ನಮ್ಮ ಕೃಷ್ಣ ಬೈರೇಗೌಡ ಅವ್ರ ತಂದೆಯವರು ಬೈರೇಗೌಡರು ನಾವೆಲ್ಲ ಜೊತೆಯಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದವ್ರು ನನಗೆ ಭಾರಿ ಬೇಕಾದೊಬ್ಬ ನಾಯಕರು. ಅದ್ಯಾಕೆ ಆತ ಇಷ್ಟೊಂದು ವೀಕ್ ಆಗೋದು ನಂಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬುದ್ಧಿವಂತ ಆಗಿದ್ದ. ನಾನು ಇವತ್ತು ಕೂಡ ಆತನಿಗೆ ಇಷ್ಟಪಡ್ತೀನಿ. ನಾನು ಎಂದೂ ಕೂಡ ಸಾರ್ ಅಂತ ಹೇಳೋದಿಲ್ಲ. ಅವರು ಅವ್ರ ತಂದೆಯವ್ರ ಜೊತೆ ನಾವು ಜಾಸ್ತಿ ಹೋಗ್ತಾ ಇದ್ದಿದ್ದು ಮನೆ ಅದು. ಆ ಕೃಷ್ಣ ಬೈರೇಗೌಡನಿಗೆ ಏನಾಗಿದೆ ಗೊತ್ತಿಲ್ಲ. ಒಂದು ಸತ್ಯ, ಸ್ವಲ್ಪ ನೀಟಾಗಿ ತಿಳ್ಕೊಂಡು ದೇಶ ಸುತ್ತ ಕೇಳಿ. ಈ ವಿಧಾನಸೌಧ ಬಿಟ್ಟರೆ ಮತ್ತೆ ಬರಗಾಲ ಬಂದು ಏನಾಗಿದೆ, ಮಳೆ ಅತಿವೃಷ್ಟಿಯಾಗಿ ಇಷ್ಟೊಂದು ತೊಂದರೆ ಆಗಿದೆ. ಒಬ್ಬ ಮಂತ್ರಿ ಹೋಗಲ್ಲ, ಒಬ್ಬ ಉಸ್ತುವಾರಿ ಮಂತ್ರಿ ನೋಡಿಲ್ಲ, ಒಬ್ಬ ಅಧಿಕಾರಿಗಳು ಹೋಗ್ತಾ ಇಲ್ಲ. ಜನ ಏನಾಗಿದ್ದೀರಿ ಅಂತ ಕೇಳೋರು ಗೊತ್ತಿಲ್ಲ. GST ಅಂದರೆ ಅವ್ರಿಗೆ ಎಷ್ಟಿದೆಯೋ ಗೊತ್ತಿಲ್ಲ. ಹೇಳಬೇಕು ಅಂತ ಹೇಳೋದಲ್ಲ, ದೇಶಕ್ಕೆ ಮೋದಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ವಿಶ್ವದ ಭೂಪಟದಲ್ಲಿ 15ನೇ ತಾರೀಕು ದೇಶನ ಉದ್ದೇಶಿಸಿ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ, ಮುಂದಿನ ದಸರಾ ಮತ್ತು ದೀಪಾವಳಿಗೆ ಒಂದು ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ. ಆ ಕೊಡುಗೆ ಕೊಟ್ಟಿದ್ದಾರೆ. ಅದರಿಂದ ಜನಸಾಮಾನ್ಯರಿಗೆ, ಬಡವರಿಗೆ, ಧ್ವನಿ ಇಲ್ಲದವ್ರಿಗೆ, ಎಲ್ಲ ವರ್ಗದವರಿಗೂ ಕೂಡ ಬದುಕೋದಕ್ಕೆ 100 ರೂಪಾಯಿ ಇದ್ದರೆ 3 ಜನ ಊಟ ಮಾಡ್ಬೋದು ಅನ್ನೋದಕ್ಕೆ ಇವರು ಏನು ಮೋದಿಯವ್ರು ಮಾಡಿರ್ತಕ್ಕಂಥ GST ಇದೆಯಲ್ಲ, ಇದು ನಮ್ಗೆ ಗೊತ್ತಾಯ್ತದೆ. ಪಾಪ ಅವರು ಚಿನ್ನ ಸ್ಪೂನಲ್ಲಿ ಊಟ ಮಾಡೋರಿಗೆ ಎಲ್ಲಿಂದ ಗೊತ್ತಾಗಬೇಕು? ಅವ್ರಿಗೆ ಎಲ್ಲಿಂದ ಗೊತ್ತಾಗಬೇಕು? ಅವ್ರಿಗೆ ಗೊತ್ತಾಗಬೇಕಾದ್ರೆ ಏನಿದ್ರು ಅವರೆಲ್ಲ ಒಂದು ಕಡೆ ಜನಗಳ ಜೊತೆಲಿ ಹೋಗಬೇಕಾಯ್ತದೆ, ಪುಸ್ತಕ ಓದಬೇಕಾಯ್ತದೆ, ಅರ್ಥ ಮಾಡ್ಕೋಬೇಕು. ದೇಶಕ್ಕೆ, ದೇಶದ ವ್ಯವಸ್ಥೆಗೆ, ಅಭಿವೃದ್ಧಿಯ ಸಂಕೇತವಾಗಿ ಮೋದಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವಿಸ್ಮರಣೀಯ ಇದೆ. ಇಡೀ ವಿಶ್ವನೇ ಇದನ್ನು ಮೆಚ್ಚೋದಾಗಿದೆ. ಅದು ಒಂದು ಕಡೆ ಆದರೆ, ನೀಶಾ ಫೌಂಡೇಶನ್ ಇಲ್ಲಿ ತಂದು